ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ ಇದು ನಿಮ್ಮ ಚಾನಲ್, ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ದಲಿತರ ಸಂಘಟನೆಗಳು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾವೆ, ಆ ರೀತಿ ಸಾಗೋದಕ್ಕೆ ಕಾರಣ ಏನು? ದಲಿತ ಸಂಘಟನೆಗಳಿಗೆ ರಾಜಕೀಯ ಇಚ್ಛಾಶಕ್ತಿ ಇದೆಯಾ ಇಲ್ವಾ? ಹಾಗೆ ದಲಿತರು ರಾಜಕಾರಣದಲ್ಲಿ ಬೆಳಿಬೇಕಾ ಬೇಡವಾ ಅನ್ನುವಂಥದ್ದೆಲ್ಲ ಇದು ದಲಿತ ಜನಾಂಗದವರೇ ತೀರ್ಮಾನ ಮಾಡಬೇಕು. ಯಾಕೆ ಅಂತಂದರೆ ಇವತ್ತು ಹೊಸ ರಾಜಕೀಯ ಪಕ್ಷ ಹುಟ್ಟು ಹಾಕುವಂಥ ಸಂದರ್ಭ. ಇದಕ್ಕೆಲ್ಲರೂ ಕೈ ಜೋಡಿಸಿದ್ರೆ ನಿಜವಾಗಲೂ ದಲಿತರ ಬೆಳವಣಿಗೆ ಏಳಿಗೆ ಸಾಧ್ಯ ಅನ್ನುವಂಥದ್ದು ನನ್ನ ಅನಿಸಿಕೆ. ನೋಡೋಣ ಬನ್ನಿ. ಎಲ್ರಿಗೂ ಜೈ ಭೀಮ್. ಇವತ್ತು ಪ್ರಜಾವಾಣಿಯಲ್ಲಿ ಪತ್ರಿಕೆಯಲ್ಲಿ ಬಂದಿರೋದು ಸುದ್ದಿ, ಕೆ ಎಚ್ ಮುನಿಯಪ್ಪ ಅವರು ಹೇಳ್ತಾರೆ 3 ತಿಂಗಳ ಒಳಗಡೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತವ್ರೆ. ನೀವು ಹಾಗಂತೇಳಿ ನಮಗೆ ಮೊದಲೇ ಹೇಳಿಲ್ಲ. ನೀವು ಹೇಳಿದ್ದೇನೋ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಕೆಲಸನೇ ಒಳ ಮೀಸಲಾತಿ ಜಾರಿ ಮಾಡುವಂಥ ಕೆಲಸ ಅಂತ ಹೇಳಿದ್ದೀವಿ. ಅದ್ರ ಜೊತೆಗೇ ನಾವೇನು ಮಾಡ್ತಾಯಿದ್ದೀವಿ, ಈಗ ನಿಮ್ಮ ಕೈಲಿ ಆಗಲ್ಲ ಅಂತ ಗೊತ್ತಾಯಿತು, ಅದಕ್ಕೋಸ್ಕರನೇ ನಾಳೆ 19ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬೃಹತ್ತಾದ ಧರಣಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ದಲಿತರ ಅಂದ್ರಲ್ಲಿ ಮಾದಿಗ ಸಮಾವೇಶವನ್ನು ಒಂದು ಸ್ವಾಭಿಮಾನ ಸಂಕೇತವಾಗಿ ಇದನ್ನು ಸ್ವೀಕಾರ ಮಾಡಬೇಕು. ನಮ್ಮ ಕೆಲಸ, ಸರ್ಕಾರ ಹೇಳಿದ ಮಾತನ್ನು ನೆರವೇರಿಸಿಲ್ಲ. ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳ್ತಾ ಇದೆ, ಸಿದ್ದರಾಮಯ್ಯವರು ಸುಳ್ಳು ಹೇಳ್ತಾ ಇದ್ದಾರೆ, ಕೆ ಎಚ್ ಮುನಿಯಪ್ಪ ಸುಳ್ಳು ಹೇಳ್ತಾ ಇದ್ದಾರೆ, ಪರಮೇಶ್ವರರು ಸುಳ್ಳು ಹೇಳ್ತಾವ್ರೆ, ಎಸ್.ಸಿ. ಮಹದೇವಪ್ಪ ಅವರು ಸುಳ್ಳು ಹೇಳ್ತಾವ್ರೆ ಅಂತೇಳಿ ಅವರ ವಿರುದ್ಧ ಜೊತೆಗೆ ನಮಗೆ ನ್ಯಾಯ ಬೇಕಂತೇಳಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತೇಳಿ ನಾಳೆ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ತಾದ ಸಮಾವೇಶವನ್ನು ಇಟ್ಕೊಂಡಿರೋದು. ನಾವು ನಿಮಗೆ ಕೇಳ್ತಾ ಇರೋದೇನೆಂದರೆ, ನೀವು ಗೆದ್ದೋದ್ಮೇಲೆ ಅಲ್ಲಿ ನಮ್ಮ ಸಮುದಾಯವನ್ನು ಕಾವಲುಗಾರಾಗಿ ಕೆಲಸ ಮಾಡಬೇಕಾಯ್ತು. ಎಸ್.ಸಿ. ಮಹದೇವಪ್ಪ, ಕೆ ಎಚ್ ಮುನಿಯಪ್ಪ, ಪರಮೇಶ್ವರ್ ಅವರು, ತಿಮ್ಮಾಪುರ್ ಇವರೆಲ್ಲರೂ ಸೇರಿ ಈ ಸಮುದಾಯದ ಕಾವಲುಗಾರಾಗಿ ಕೆಲಸ ಮಾಡಬೇಕಾಯ್ತು. ಆದರೆ ಇವರು ಸಮುದಾಯವನ್ನು ಕಾವಲುಗಾರಾಗಿಲ್ಲ, ಕಾಂಗ್ರೆಸ್ ಪಕ್ಷದ ಮನೆಯ ಕಾವಲುಗಾರಾಗಿದ್ದಾರೆ. ಅದಕ್ಕೋಸ್ಕರ ಇನ್ನು ಮುಂದೆ ಇವ್ರನ್ನ ಯಾವುದೇ ಕ್ಷೇತ್ರದಲ್ಲಿ ನಿಲ್ಲಕ್ಕೆ ಬಿಡಬಾರ್ದು. ಈ 4 ಜನನ ನಿಲ್ಲಕ್ಕೆ ಬಿಡಬಾರ್ದು. ಮಾತಾಡೋಕ್ಕೆ ತಾಕತ್ತಿಲ್ಲದ ಮೇಲೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೋದು. ನಿಮ್ಮನ್ನ ಕಳಿಸಿರೋದು ನಾವು ನಮ್ಮ ಪರವಾಗಿ ನೀವು ವಿಧಾನಸಭೆಯಲ್ಲಿ ಮಾತಾಡಿ ಅಂತ. ನೀವು ನಮ್ಮ ಪರವಾಗಿ ಬಿಟ್ಬಿಟ್ಟು ಪಕ್ಷದ ಪರವಾಗಿ ಬೇರೆ 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 ಮಾತಾಡ್ಕೊಂಡಿದ್ರೆ ನಿಮ್ಮಂಥವ್ರ ಅವಶ್ಯಕತೆ ನಮಗಿಲ್ಲ. ನಮ್ಗನಿಸುತ್ತೆ ನೀವು ನಾಲಾಯಕ್ಗಳು ಅಂತ ನಮ್ಗೆ ಅರ್ಥ ಆಯಿತು. ಅದಕ್ಕೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು, ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಗೆದ್ದು ಹೋಯ್ತಾರೋ ಅವ್ರ ಮನೆಯ ನಾಯಿ ಥರ ಬೆಲ್ಟ್ ಹಾಕಿ ಕಟ್ಟಾಕಿರ್ತಾರೆ, ಬೊಗಳೋಕ್ಕೂ ಆಗಲ್ಲ, ಕಚ್ಚಕ್ಕೂ ಆಗಲ್ಲ, ಆ ರೀತಿ ಅವ್ರನ್ನ ಬೆಲ್ಟ್ ಹಾಕಿರ್ತಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದ ಮಾತನ್ನು ಈಗ ಸತ್ಯ ಆಗಿದೆ. ನಾನು ಇದ್ರ ಜೊತೆಗೆ ಸ್ವಲ್ಪ ಹೇಳಬೇಕಾದ್ರೆ, ಮಾನ್ಯವಾರ ಕಾಂಚೀರಾಮ್ ಸಾಹೇಬ್ರು ಹೇಳಿದ ಮಾತು, ನೀವು ಈ ಸಮಾಜದ ಪರವಾಗಿ ನೀವು ಕೆಲಸ ಮಾಡೋಂಗಿದ್ರೆ ವಿಧಾನಸೌಧದಲ್ಲಿ ಮಾತಾಡಬೇಕು, ಅಥವಾ ಜನಪ್ರತಿನಿಧಿಗಳಾಗಿ ಜನತಾ ಸಮಾವೇಶಗಳಲ್ಲಿ ಮಾತಾಡಬೇಕು ಅಂತ, ಜನಾಂದೋಲನ ಮಾಡಬೇಕು ಅಂತೇಳಿ ಮಾನ್ಯವಾರ ಕಾಂಚೀರಾಮ್ ಸಾಹೇಬ್ರು ಹೇಳಿತ್ತು. ಅದನ್ನೇ ಕಾಂಚೀರಾಮ್ ಸಾಹೇಬ್ರು ಹೇಳ್ತಾರೆ, ಜಿತ್ಕಿ ಸಂಖ್ಯಾಭಾರಿ ಉಸ್ಕಿ ಉತ್ತಿ ಭಾಗ್ಯದಾರಿ ಅಂತ ಹೇಳ್ತಾರೆ. ಯಾರ ಜನಸಂಖ್ಯೆ ಆಧಾರದ ಮೇಲೆ ಎಷ್ಟೆಷ್ಟು ಇದೆಯೋ ಅಷ್ಟು ಪಡ್ಕೋಬೇಕು ಅಂತ ಹೇಳ್ತಾರೆ. ಪಡ್ಕೋಬೇಕಾದ್ರೆ ಎಮ್ ಎಲ್ ಎ ಆಗಬೇಕು, ಎಮ್ ಎಲ್ ಎ ಆಗಿ ಸರ್ಕಾರ ಮಾಡಬೇಕು. ಈಗ ಸರ್ಕಾರ ಮಾಡ್ತಾ ಇರೋದು ಯಾರು? ಕೆ ಎಚ್ ಮುನಿಯಪ್ಪ ಅವರು, ಎಸ್.ಸಿ. ಮಹದೇವಪ್ಪ ಅವರು, ಪರಮೇಶ್ವರು, ತಿಮ್ಮಾಪುರ್ ಅವರು, ಇವರು ಸರ್ಕಾರ ಮಾಡ್ತಾ ಇರೋದು. ಇವರು ಕೈಯಲ್ಲಿ ಆಗದೇ ಇರೋ ಕೆಲಸವನ್ನು ನಾಳೆ ಫ್ರೀಡಮ್ ಪಾರ್ಕಲ್ಲಿ ನಾವು ಮಾಡಿ ತೋರಿಸ್ತೀವಿ. ನೀವು ಕುರ್ಚಿ ಖಾಲಿ ಮಾಡಬೇಕು, ಇಲ್ಲ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಮಾಡೋಕ್ಕಾಗಿರೋದ್ರೆ ಕುರ್ಚಿ ಖಾಲಿ ಮಾಡಿ ಹೋಯ್ತಾರ್ರಿ ಹಾಗಂತೇಳಿ ಕಾಂಚೀರಾಮ್ ಸಾಹೇಬ್ ಹೇಳಿದ ಮಾತನ್ನು ನಾವು ತುಂಬ ಲೇಟಾಗಿ ಅರ್ಥ ಮಾಡ್ಕೊತಿದ್ದೀವಿ. ನಾವು ಎಲೆಕ್ಷನ್ ಬಂದಾಗ ವೋಟ್ ಅವ್ರಿಗೆ ಹಾಕ್ಬಿಡೋದು, ಈಗ ಬೀದಿಯಲ್ಲಿ ಕೂತ್ಕೊಂಡು ಬೊಂಬಡ ಹೊಡೆಯೋದು. ಈ ಕೆಲಸ ಮಾಡೋಕ್ಕಿಂತ ಮೊದಲು ನಾವು ಯೋಚನೆ ಮಾಡಬೇಕು, ನಮ್ಮ ಕೈಲಿ ಮತದಾನ ಇದೆ, ಈ ಮತವನ್ನು ನಾವು ಯಾರು ಕೊಡ್ತೀವೋ ಅವ್ರು ಗೆಲ್ತಾರೆ, ಅವ್ರು ಹೋಗ್ಬಿಟ್ಟು ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಅಂತೇಳಿ ಈ ಕೆಲಸವನ್ನು ನಾವು ಪರಿವರ್ತನೆ ಮಾಡ್ಕೊಬಿಟ್ರೆ ನಮ್ಮ ಮನಸ್ಸಲ್ಲಿ ನಾವು ಮಾನ್ಯವಾರ ಕಾಂಚೀರಾಮ್ ಸಾಹೇಬ್ ಹೇಳಿದ ಮಾತನ್ನು ನಮ್ಮ ಓಟು ನಾವೇ ಹಾಕ್ಕೊಂಡು ಎಮ್ ಎಲ್ ಎಗಳಾದರೆ ನಾವೇ CM ಆಗ್ತೀವಿ, ನಾವೇ PM ಆಗ್ತೀವಿ. ಈ ಕೆಲಸ ಮಾಡಬೇಕು. 5 ವರ್ಷ, ಇನ್ನು 3.5 ವರ್ಷ ಇದೆ. ಈಗ ಓಟು ಅವ್ರು ಕೊಟ್ಬಿಟ್ಟಿದ್ದೀವಿ. ಈಗ ನಾವು ಬೀದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡಿ ಅವ್ರನ್ನ ಮೀಸಲಾತಿ ಜಾರಿ ಮಾಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿದ್ದೀವಿ. ಇದು ಒಂಥರ ನಮ್ಮ ಹೋರಾಟ. ಆದರೆ ಮುಂದಿನ ದಿನಗಳಲ್ಲಿ ಓಟ್ ಆಗೋದು ಸಂದರ್ಭದಲ್ಲಿ ತುಂಬ ಎಚ್ಚರವಾಗಿದ್ದು ನಾವು ಕೆಲಸ ಮಾಡಬೇಕಾಗಿದೆ.
ನಮ್ಮ ಓಟು ನಾವೇ ಹಾಕ್ಕೋಬೇಕು. ಕೆ ಎಚ್ ಮುನಿಯಪ್ಪ ಅವರು ಆಗಿರ್ಬೋದು, ಎಸ್ ಸಿ ಮಹದೇವಪ್ಪ ಅವರು ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಮತ್ತು ತಿಮ್ಮಾಪುರ ಆಗಿರ್ಬೋದು, ಕೆ ಎಚ್ ಆಂಜನೇಯಲು ಆಗಿರ್ಬೋದು, ಇವ್ರನ್ನ ಯಾರಿಗೂ ಇನ್ನು ನೆಕ್ಸ್ಟು ಬಿ ಫಾರಮನ್ನು ಎಸ್ ಸಿ ಮೀಸಲಾತಿಯಲ್ಲಿ ಕೊಡಬಾರ್ದು. ಇವರು ಬೇರೆ ಕಡೆ ಎಲ್ಲಿ ಬೇಕಾದ್ರೆ ಆಯ್ಕೊಂಡು ತಿಳ್ಳಿ, ಇವ್ರಿಗೂ ನಮಗೆ ಸಂಬಂಧ ಇಲ್ಲ. ಇವ್ರನ್ನೆಲ್ಲ ಓಡಿಸ್ಬಿಟ್ಟು ಯುವ ನಾಯಕರಿಗೆ, ಒಳ್ಳೆ ಬುದ್ಧಿವಂತರಿಗೆ, ವಿದ್ಯಾವಂತರಿಗೆ ಕೊಟ್ಟು ನಾವು ಅಸೆಂಬ್ಲಿಗೆ ಕಳಿಸಾಗ ನಾವು ಹೇಳ್ದಂಗೆ ಅವ್ರು ಕೆಲಸ ಮಾಡ್ತಾರೆ, ಅವ್ರು ಹೇಳ್ದಂಗೆ ಸರ್ಕಾರ ಕೇಳುತ್ತೆ. ಇದು ಬಿಟ್ಟು ನಾವು ಈ ವಯಸ್ಸಾಗಿದೆ, 60 ವರ್ಷ 70 ವರ್ಷ ಆಗಿದೆ, ಇವರೇನು ಮಾತಾಡಲ್ಲ, ಬರೀ ಬಾದಾಮಿ ಪಿಸ್ತಾ ತಿನ್ಕೊಂಡು ಹಾಲು ಕೊಡ್ಕೊಂಡು ಸಿದ್ದರಾಮಯ್ಯ ಜೊತೆ ಸರ್ಕಲ್ ಥರ ಸುತ್ಕೊಂಡಿರ್ತಾರೆ. ಇವರೇನು ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ಇವ್ರು 5 ಜನ 6 ಜನಕ್ಕೂ ಯಾರಿಗೂ ಬಿ ಫಾರಂ ಕೊಡಬಾರ್ದು. ಇವ್ರನ್ನ ತಂಟೆಗೆ ನಾವು ಹೋಗ್ಬಾರ್ದು, ನಮ್ಮ ತಂಟೆಗೆ ಅವ್ರು ಬರಬಾರ್ದಾದ್ರೆ ನಾವು ಯುವಕರನ್ನ ನಾವು ತಯಾರಾಗ್ಬಿಟ್ಟು MLA ಗಳಾಗ್ಬಿಟ್ಟು ವಿಧಾನಸೌಧದಲ್ಲಿ ಪ್ರವೇಶ ಮಾಡಬೇಕು. ಈ ಕೆಲಸ ಮಾಡಿದ್ರೆ ನಾವು ಅಂದ್ಕೊಂಡಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು, ದಾದಾ ಸಾಹೇಬ್ ಕಾಂಶಿರಾಮ್ ಸಾಹೇಬ್ರು ಹೇಳಿದ ಮಾತನ್ನು ಸತ್ಯಾಂಶ ಮಾಡಬೇಕಾದ್ರೆ ಯುವಕರನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ಬೇಕು. ನಮ್ಮ ಬೇಡಿಕೆಗಳು ಏನಿದೆ ಅದನ್ನು ಈಡೇರಿಸ್ಬೇಕಂತೇಳಿ ಯುವಕರಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ನಾಳೆ ನಡೆಯುವಂಥ ಏನು ಫ್ರೀಡಮ್ ಪಾರ್ಕಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮವನ್ನು ಒಳ ಮೀಸಲಾತಿ ಜಾರಿ ಮಾಡಿಲ್ಲ, ಕುರ್ಚಿ ಖಾಲಿ ಮಾಡಿ ಈ ಸಮಾವೇಶಕ್ಕೆ ಲಕ್ಷಾಂತರ ಜನ ಬಂದು ಸೇರಬೇಕು. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. BJP, ಕಾಂಗ್ರೆಸ್ಸು, JDS ಈ 3 ಜನ 3 ಇಡಿಯಟ್ ಅಂತಾರೆ, ಮೂರ್ಖರು ಪಕ್ಷ ಇವು ನಮ್ಮನ್ನು, ಇವರು ಮೂರ್ಖರಾಗಿ ನಮ್ಮನ್ನು ಮೂರ್ಖರಾಗಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಈ 3 ಇಡಿಯಟ್ ಈ ಪಕ್ಷಗಳನ್ನ ತಿರಸ್ಕಾರ ಮಾಡಿ ನಮ್ಮದೇ ಆದಂಥ ಪಕ್ಷವನ್ನು ಸ್ಥಾಪನೆ ಆಗಿದೆ. ಆ ಪಕ್ಷಕ್ಕೆ ಬೆಂಬಲನ ಕೊಡೋ ಜೊತೆಗೆ ನಮ್ಮ ಓಟ್ ನಾವು ಹಾಕ್ಕೊಂಡು ನಾವೇ ವಿಧಾನಸೌಧಕ್ಕೆ ಪ್ರವೇಶ ಮಾಡಬೇಕಂತೇಳಿ ದಯಮಾಡಿ ಈ ನಮ್ಮ ಶೋಷಿತ ಸಮುದಾಯ ನಾಳೆ ಫ್ರೀಡಮ್ ಪಾರ್ಕ್ಗೆ ಬೆಳಗ್ಗೆ 10 ಗಂಟೆಗೆಲ್ಲ ಬಂದು ಸೇರಿಕೊಂಡು, ಲಕ್ಷಾಂತರ ಜನ ಬಂದು ಸೇರಿಕೊಂಡು ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗುವ ಜೊತೆಗೆ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅನ್ನೋ ಘೋಷಣೆ ಜೊತೆಗೆ ನಾವು ಕಾರ್ಯಕ್ರಮವನ್ನು ಮಾಡಬೇಕಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತೇಳಿ ಎಲ್ಲ ಮಾದಿಗ ಸಮುದಾಯದ ಎಲ್ಲ ಪ್ರತಿನಿಧಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಶಿರಾಮ್. ನೋಡಿ, ಇಂಥ ದಲಿತ ನಾಯಕರೆಲ್ಲ ಒಗ್ಗೂಡಿ ಒಂದು ಪಕ್ಷ ಮತ್ತು ಒಂದು ಸಿದ್ಧಾಂತ ಅಳವಡಿಸಿಕೊಂಡ್ರೆ, ರೂಢಿಸಿಕೊಂಡ್ರೆ ಖಂಡಿತ ದಲಿತ ಸಮುದಾಯ ಬಲಿತ ಸಮುದಾಯಕ್ಕೆ ಸಮನಾಗಿ ಬೆಳೆಯುತ್ತೆ. ಇಲ್ಲ ಅನ್ನುವಂಥ ಸಂದರ್ಭ ಬಂದಾಗ ದಲಿತರು ಕೇವಲ ಹಿಂಬಾಲಕರಾಗಿಯೇ ಉಳಿತಾರೆ. ಅಂದರೆ ಇವತ್ತು ರಾಜಕೀಯ ನಾಯಕರುಗಳು ದಲಿತರನ್ನು ಯಾವ್ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ಹಾಗೆ ಇವತ್ತು ಜನಪ್ರತಿನಿಧಿಗಳು ಒಳ ಮೀಸಲಾತಿ ಹೊರ ಮೀಸಲಾತಿ ಹೆಸರಿನಲ್ಲಿ ದಲಿತರನ್ನ ಯಾವ ರೀತಿ ಹೊರಗಡೆ ಇಟ್ಟಿದ್ದಾರೆ, ಅದೇ ರೀತಿ ಒಂದು ಕಡೆ ತಟ್ಟೆ ತೋರಿಸ್ತಾರೆ, ಒಂದು ಕಡೆ ನೋಟ್ ತೋರಿಸ್ತಾರೆ, ಒಂದು ಕಡೆ ಕಿತ್ಕೊಳ್ತಾ ಇರ್ತಾರೆ. ಒಂದು ಕಡೆ ತಟ್ಟೆ ತೋರಿಸ್ತಾರೆ, ತಟ್ಟೆ ಕಿತ್ಕೊಳ್ತಾರೆ, ನೋಟ್ ತೋರಿಸ್ತಾರೆ, ನೋಟ್ ಕಿತ್ಕೊಳ್ತಾರೆ. ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ನಾನು ಸ್ವಲ್ಪ ಖಾರವಾಗೇ ಹೇಳಿದ್ದೀನಿ. ದಯಮಾಡಿ ತಪ್ಪು ತಿಳ್ಕೊಬೇಡಿ. ಯಾಕೆ ಅಂದರೆ ದಲಿತರು ಬೆಳಿಬೇಕು, ಉಳಿಬೇಕು. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ.